ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಒಬ್ಬರು ವಿಶೇಷವಾದಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಅವರು ಯಾರಪ್ಪ ಅಂತಂದ್ರೆ ಮಂಟೆ ಲಿಂಗಾಚಾರ್ ಅಂತ ಅವರ ಹೆಸರು. ನೋಡಿ ಸ್ನೇಹಿತರೆ, ಇವರು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ನೆರವಾಗುವಂತಹ ಸಲುವಾಗಿ ತಮ್ಮ ಸ್ವಂತ ಹಣದಿಂದ ಹಾಗೂ ತಮ್ಮ ಶ್ರಮದಿಂದ ಬಂದಂತಹ ಈ ಒಂದು ಗ್ರಾಮೀಣ ಭಾಗದಿಂದ ಬಂದಂತಹ ಒಬ್ಬ ಬಡಗಿ ಅಂತಂದ್ರೆ ಕಾರ್ಪೆಂಟರ್ ಕೆಲಸ ಮಾಡ್ತಕ್ಕಂಥವ್ರು, ಅಂದ್ರೆ ಮರಗೆಲಸ ಮಾಡ್ತಕ್ಕಂಥವ್ರು. ಇವರು ಹಲವಾರು ಸರ್ಕಾರಿ ಶಾಲೆಗಳಿಗೆ ಮರದ ಬೆಂಚು, ಕುರ್ಚಿ ಹಾಗೂ ಇನ್ನಿತರ ಆಟದ ಸಾಮಗ್ರಿಗಳನ್ನು ಉಚಿತವಾಗಿ ಪೂರೈಸುವ ಮೂಲಕ ಮಾದರಿಯಾಗಿದ್ದಾರೆ ಸ್ನೇಹಿತರೆ. ಇವರು ಗುಂಡ್ಲುಪೇಟೆಯ ಗೌತಮ ಪ್ರೌಢಶಾಲೆಯಲ್ಲಿ ಹಾಗೂ ದೊಡ್ಡುಂಡಿ ಭೋಗಪ್ಪ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಯಾಗಿದ್ದು ಇವರ ಒಂದು ಜೀವನವೇ ಒಂದು ರೋಚಕ ಸಂಗತಿಯಾಗಿದೆ ಸ್ನೇಹಿತರೆ. ಇವರು ಸುಮಾರು 8 ವರ್ಷದ ಹಿಂದೆ ಒಂದು ವಿಪರೀತವಾದಂತಹ ಕುಡಿತದ ಚಟಕ್ಕೆ ಬಲಿಯಾಗಿದ್ರು, ಅಂತಂದ್ರೆ ಈ ಒಂದು ಅಮಲು ರೋಗಿಯಾಗಿದ್ರು ಸ್ನೇಹಿತರೆ. ಇವತ್ತು ಅವರು ಎಷ್ಟು ಚಂದ ಇದ್ದಾರೆ ಅಂತಂತಂದ್ರೆ ನಮಗೆ ನೋಡೋಕ್ಕೆ ಬಹಳ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಾರಕ ರೋಗದಿಂದ, ಈ ಒಂದು ಕುಡಿತದ ಚಟದಿಂದ ದೂರವಾಗಿ ಅದೇ ಕುಡಿತದ ಹಣದಿಂದ ಸಂಗ್ರಹಣೆ ಮಾಡಿರತಕ್ಕಂತಹ ಒಂದಿಷ್ಟು ಹಣದಲ್ಲಿ ಹಿಂದುಳಿದ ಸರ್ಕಾರಿ ಕನ್ನಡದ ಮಾಧ್ಯಮದ ಒಂದು ಶಾಲೆಗಳಿಗೆ ಈ ಒಂದು ಪೀಠೋಪಕರಣಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಕುಶಲಕರ್ಮಿಯಾದಂತಹ ಇವರು ಮೂಲತಃ ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದವರು. ಇಡೀ ಕರ್ನಾಟಕವೇ ಇವರತ್ತ ತಿರುಗಿ ನೋಡುವಂತೆ ಅದ್ಭುತವಾದಂತಹ ಒಂದು ಸಮಾಜ ಒಂದು ಸೇವೆಗಳನ್ನು ಮಾಡಿಕೊಂಡು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಇವರಿಗೆ ಎಷ್ಟೇ ಬಡತನ ಇದ್ದರೂ ಕೂಡ ಅವರ ಒಂದು ಹೃದಯ ವೈಶಾಲಿತ್ಯವನ್ನು ಒಂದು ಸಾಮಾಜಿಕ ಸೇವೆಗಳಲ್ಲಿ ಮೂಡಿಬಿಟ್ಟಿದ್ದಾರೆ ಸ್ನೇಹಿತರೆ. ನಲಿ ಕಲಿ ಟೇಬಲ್ಗಳನ್ನು, ಡೆಸ್ಕ್ಗಳನ್ನು, ಮಕ್ಕಳಿಗೆ ಅನುಕೂಲವಾಗಲಿ ಅಂತಕ್ಕಂತಹ ಒಂದು ಬರವಣಿಗೆಯ ಸಲಕರಣೆಗಳನ್ನು, ಟೇಬಲ್ಗಳನ್ನು, ನೋಟ್ಬುಕ್ಕು, ಪೆನ್ನು, ಪೆನ್ಸಿಲು ಹಾಗೂ ಇನ್ನಿತರ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳನ್ನು ಸರ್ಕಾರಿ ಶಾಲೆಯ ಒಂದು ಜಾಗ ಏನಿದೆ ಸ್ನೇಹಿತರೆ, ಅಲ್ಲಿ ತೆಂಗಿನ ಒಂದು ಗಿಡಗಳನ್ನು ನೆಡೆಸುವುದರ ಮುಖಾಂತರವಾಗಿ, ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನು ಹಾಕುವುದರ ಮೂಲಕ ಇನ್ನೂ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಹಾಗೆಯೇ 2024ರಲ್ಲಿ ಒಂದು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಅನು ಕನ್ನಡತಿ ಅಂತಕ್ಕಂತಹ ನಿಮ್ಗೆ ಗೊತ್ತಿರಬೇಕು, ಅನು ಅವರು ಕೂಡ ಇವರ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಬಣ್ಣವನ್ನು ಹಾಕುವುದರ ಮೂಲಕವಾಗಿ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ನಂಜನಗೂಡು ನಲ್ಲಿ JSS ಕಾಲೇಜಿನಲ್ಲಿ ಇರ್ತಕ್ಕಂತಹ ಆ ಒಂದು ಕಾಲೇಜ್ ಏನಿದೆ ಅಲ್ಲಿ ಇವರನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಾರೆ ಸ್ನೇಹಿತರೆ. ಹಾಗೂ ಅಂಗನವಾಡಿ ಮಕ್ಕಳಿಗೆ ಏನಿದೆ ಅಲ್ಲಿ ಒಂದು ಉಚಿತವಾಗಿ ಒಂದು ಸಾಮಗ್ರಿಗಳನ್ನು ಕೊಡುವುದರ ಮುಖಾಂತರವಾಗಿ ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಹಾಗೂ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಇಂತಹ ಒಂದು ಹೃದಯವಂತರು ಈ ಒಂದು ಕನ್ನಡ ನಾಡು, ನುಡಿ, ಜಲ, ಭಾಷೆ ಉಳಿಬೇಕಾಗಿ ಸರ್ಕಾರದ ಒಂದು ಸವಲತ್ತನ್ನು ಪಡ್ಕೊಂಡೆ ತಮ್ಮ ಸ್ವಂತ ಹಣದಿಂದ ಇಂತಹ ಒಂದು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಕನ್ನಡಾಂಬೆಯವರ ಪುತ್ರರಾದಂತಹ ಭಾವನಾಜೀವಿಯಾದಂತಹ ಮಂಟೆ ಲಿಂಗಾಚಾರ್ಯವರಿಗೆ ನನ್ನ ಗಡಿನಾಡು ಎಮ್ಮಾಜಿ ನ್ಯೂಸ್ ಚಾನಲ್ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಇವರು ಕುರಿತಾದಂಥ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವೀಕ್ಷಿಸೋಣ ಹಾಗೂ ನಿಮಗೂ ಕೂಡ ಅದನ್ನು ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ನಾನು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇವರಿಗೆ ನಮ್ಮ ಕಡೆಯಿಂದ ಬಿಗ್ ಸಲಾಂ. ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಿಮಿಕ್ರಿ ರಾಜ್ GPT ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆಶೀರ್ವದಿಸಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.